ಇದು ಹೇಗಿದೆ ನೋಡಿ. ಸೂಪರ್. ಇದನ್ನ ಪ್ಯಾಕ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ನೆಕ್ಲೆಸ್ ಯಾವ್ದಾದ್ರು ತೋರಿಸಿ. ಓಕೆ ಸರ್. ನೆಕ್ಲೆಸ್ ಯಾಕೆ ಕೈಲಾಶ್ ಅವರೇ? ನನ್ನ ಮನ್ಸಲ್ಲಿ ಗೂಡು ಕಟ್ಟಿರೋ ನಿನಗೋಸ್ಕರ ರಾಧಿಕಾ. ಇವಾಗ ನನಗೆ ನೆಕ್ಲೆಸ್ ಯಾಕೆ ಹೇಳಿ? ಬಂಗಾರಕ್ಕೋಸ್ಕರ. ಈ ಬಂಗಾರದ ಗೊಂಬೆಗೆ ಗಂಡ ಆಗಿರೋ ನಾನು ಬಂಗಾರ ಕೊಡಿಸ್ದೆ ಹೋದ್ರೆ ಹೇಗೆ? ನನ್ನ ಬಂಗಾರದ ಗೊಂಬೆನಾ ನೀನು ಸ್ವಂತ ಮಾಡ್ಕೊಂಡಿದ್ದಲ್ದೆ ನನ್ನ ಮುಂದೆನೇ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರೆ ನನ್ನ ಮೈಯಲ್ಲಿರೋ ನರಗಳನ್ನ ನೇಣು ಹಗ್ಗ ಮಾಡಿ ನಿನ್ನ ಕುತ್ತಿಗೆಗೆ ಬಿಗಿಯೋಷ್ಟು ಕೋಪ ಬರ್ತಿದೆ ಕೈಲಾಶ್. ಚೆನ್ನಾಗಿಲ್ಲ. ಇನ್ನೊಂದು ಟ್ರೈ ಮಾಡೋಣ. ವಾವ್, ಎಕ್ಸಲೆಂಟ್. ಇದೇ ಪರ್ಫೆಕ್ಟ್. ಈ ಒಡವೆಲಿ ನೀನ್ ಚೆನ್ನಾಗಿ ಕಾಣೋದಲ್ಲ, ಈ ಒಡವೆನೇ ನಿನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಆ ಕರಿಮಣಿನೂ ಈ ನೆಕ್ಲೆಸ್ ಪ್ಯಾಕ್ ಮಾಡ್ಬಿಡಿ. ರಾಧಿಕಾ, ಹೊರಡೋಣವಾ? ಕೌಂಟ್ರಿಗೆ ತರ್ತೀರಲ್ಲ? ಹಲೋ ಕೈಲಾಶ್ ಅವರೇ. ನಮಸ್ಕಾರ ರಾಧಿಕಾ ಅವರೇ. ಚೆನ್ನಾಗಿದ್ದೀರಾ? ಬಂಗಾರದಂಥ ವ್ಯಕ್ತಿಗೆ ಬಂಗಾರ ಕೊಡ್ಸೋಕಂತ ಕರ್ಕೊಂಡು ಬಂದ್ರಾ ಕೈಲಾಶ್ ಅವರೇ? ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಅವತ್ತು ಕೃಷ್ಣಮೂರ್ತಿಯವ್ರ ಮನೆಗೆ ಬಂದಿದ್ದಾಗ ನಿಮ್ಮ ಹೆಂಡತಿ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅನ್ನೋದನ್ನ ನಾನು ಗಮನಿಸಿದ್ದೆ. ಅದಕ್ಕೆ ಹಾಗಂದೆ. ಎಕ್ಸಾಕ್ಟ್ಲಿ. ನನ್ನ ಹೆಂಡತಿ ಅಂದ್ರೆ ನನಗೆ ಪ್ರಾಣ. ಇಷ್ಟಕ್ಕೂ ನೀವೇನ್ ತಗೊಳಕ್ ಬಂದಿದ್ರಿ? ಮಾಂಗಲ್ಯ ಸೂತ್ರ ತಗೊಳ್ಳೋದಕ್ಕೆ. ಮಾಂಗಲ್ಯ ಸೂತ್ರನಾ? ಅಂದ್ರೆ ನಿಮ್ ಮದ್ವೆ ಫಿಕ್ಸ್ ಆಯ್ತಾ? ಇಲ್ಲ, ಆ ಅವಕಾಶ ಅವಶ್ಯಕತೆ ಬಂದ ಕೂಡಲೇ ಕಟ್ಬಿಡೋಣ ಅಂತ ಮುಂಚೆನೇ ಯೋಚನೆ ಮಾಡಿ ಮಾಂಗಲ್ಯ ಸೂತ್ರ ತಗೋತಾ ಇದ್ದೀನಿ. ಅಂದ್ರೆ ನೀವು ಯಾರನ್ನೋ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿದ್ರಲ್ಲ, ಅವ್ರಿಗೋಸ್ಕರನಾ?
ಅಮರ್ ಸೈಲೆಂಟಾಗಿ ನಿಂತ್ಬಿಟ್ರಲ್ಲ. ಓ ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ರಿಗೋಸ್ಕರನೇ ತೊಗೊಂಡಿರೋದಲ್ವಾ? ಪ್ರೀತಿಲಿರೋ ಮ್ಯಾಜಿಕ್ ಏನು ಅಂತ ಮದುವೆ ಆಗೋವರೆಗೂ ನನಗೆ ಅರ್ಥ ಆಗಿರಲಿಲ್ಲ. ಮದುವೆಗೆ ಮುಂಚೆನೇ ನೀವು ಆ ಅನುಭವ ಪಡ್ಕೊಳ್ಳೋದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಪ್ರೀತಿ ಒಂಥರ ಆಕಾಶ ಇದ್ದ ಹಾಗೆ. ಯಾವಾಗ ಪ್ರಶಾಂತವಾಗಿದ್ಕೊಂಡು ಒಂದು ಒಳ್ಳೆ ಅನುಭವ ಕೊಡುತ್ತೋ, ಯಾವಾಗ ಗುಡುಗು ಸಿಡ್ಲಿಂದ ಕೋಲಾಹಲ ಸೃಷ್ಟಿ ಮಾಡುತ್ತೋ ಊಹೆ ಮಾಡೋದೇ ಕಷ್ಟ. ಫೈನಲ್ ಆಗಿ ಸಂತೋಷ ಅನ್ನೋ ಮಳೆ ಸುರಿಸಿ ತಂಪೆರಿಯುತ್ತೆ ಅಲ್ವಾ? ಏನೋ ಯಾರಿಗೊತ್ತು, ಆ ಮಳೆ ಪ್ರವಾಹ ಆಗಿ ಬದಲಾಗಿ ಪ್ರೀತಿನೇ ಮುಳುಗಿಸ್ಬಿಟ್ರೆ ತಡ್ಕೊಳ್ಳೋದು ಕಷ್ಟ ಅಲ್ವಾ? ಅಮರ್, ಲಾಸ್ಟ್ ಟೈಮ್ ಕೇಳಿದ್ದೆ, ನಿಮ್ಮ ಕಡೆಯಿಂದ ಆನ್ಸರೇ ಬರಲಿಲ್ಲ. ನಿಮ್ದೇನಾದರೂ ಲವ್ ಫೇಲ್ಯೂರಾ? ಸ್ವಚ್ಛವಾದ ಪ್ರೀತಿ ಯಾವತ್ತೂ ಫೇಲ್ ಆಗಲ್ಲ. ನಿಮ್ಮ ಮಾತಲ್ಲಿ ಮಾಯಾಜಾಲ ಇದೆ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಎನಿವೇಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರಿ, ನಾವಿನ್ನು ಹೊರಡ್ತೀವಿ. ರಾಧಿಕಾ, ಹೊರಡೋಣವಾ? ರಾಧಿಕಾ, ಏನಾಯ್ತು? ಯಾಕೆ ಹಾಗಿದ್ಯಾ? ಏನೂ ಇಲ್ಲ. ಹೊರಡೋಣವಾ? ಅಮರ್ ಮಾಂಗಲ್ಯ ಸೂತ್ರ ಯಾಕೆ ತಗೋತಿದ್ದಾನೆ? ಏನ್ ಕಾರಣ ಇರ್ಬೋದು? ಹೊರಡೋಣವಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಿಲ್ಸ್ ಎಲ್ಲ ಮನೆಗೆ ಕಳಿಸಿ. ಆಗ್ಲಿ ಸರ್. ಓಕೆನಾ? ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಪುರೋಹಿತ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಏನು ವಿಶೇಷ ಈ ಕಡೆ ಬಂದಿದ್ದು? ಒಂದು ಮದುವೆ ಮಾಡಿಸ್ಬೇಕು ಪುರೋಹಿತ್ರೆ. ಹಾಗಾ? ಒಳಗೆ ಬನ್ನಿ ಮಾತಾಡೋಣ. ಪರವಾಗಿಲ್ಲ. ನೀವು ಮದುವೆ ಮಂತ್ರ ಹೇಳಿದ್ರೆ ಗಂಡು ಹೆಣ್ಣಿನ ಸಂಬಂಧ ಗಟ್ಟಿಯಾಗುತ್ತೆ ಅಂತ ಕೇಳ್ಪಟ್ಟೆ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದೆ. ಹಾಗಾದ್ರೆ ಒಳ್ಳೆ ಮುಹೂರ್ತ ನೋಡಿ ಹೇಳ್ತೀನಿ ಸರ್. ಅವಶ್ಯಕತೆ ಇಲ್ಲ. ಅದ್ಯಾಕೆ ಸರ್? ಮದುವೆಗೆ ಮುಹೂರ್ತ ಹಿಡಿದಿದ್ರೆ ಹೇಗೆ? ಸ್ವಸ್ತಿ ಶ್ರೀ ಚಂದ್ರಮಾನೇನ ಶ್ರೀ ಪ್ಲವನಾಮ ಸಂವತ್ಸರ ಪುಷ್ಯ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ದಿವಸ ಸೋಮವಾರದ ದಿನ ತಾರೀಕು 29/5/2022 ಮಧ್ಯಾಹ್ನ 12:01 ಗುರು ಹಿರಿಯರು ವಿವಾಹ ನೆರವೇರಿಸಲು ನಿಶ್ಚಯಿಸಿದ್ದಾರೆ. ಮುಹೂರ್ತ ಇಟ್ಬಿಟ್ಟಿದ್ದಾರಾ? ನೀವೊಂದ್ಸಲ ಚೆಕ್ ಮಾಡಿ. ಆ ಮುಹೂರ್ತ ಅದ್ಭುತ ಅಂತ ನೀವೇ ಅಂತೀರಾ. ನಿಜವಾಗ್ಲೂ ಮುಹೂರ್ತ ಅದ್ಭುತವಾಗೇ ಇದೆ ಸರ್. ಇಷ್ಟಕ್ಕೂ ಮದುವೆ ಯಾರಿಗೆ? ನನಗೆ. ಶುಭಂ. ಮದುವೆ ಹೆಣ್ಣು ಯಾರು? ನೀವೇ ಬಂದು ನೋಡ್ತಿರಲ್ಲ, ಅವಾಗ ನಿಮಗೇ ಗೊತ್ತಾಗುತ್ತೆ. ನಾನು ಹೇಳಿದ ಟೈಮ್ಗೆ, ಹೇಳಿದ ಪ್ಲೇಸ್ಗೆ ನೀವೇ ಬಂದು ಮಾಂಗಲ್ಯಂ ತಂತು ನಾನೇನ ಅಂತ ನೀವು ಮಂತ್ರ ಹೇಳಿದ್ರೆ ಸಾಕು. ತಗೊಳ್ಳಿ ನಿಮ್ಮ ದಕ್ಷಿಣೆ. ಮಿಕ್ಕಿದ ವಿಷಯನ ಫೋನಲ್ಲಿ ಹೇಳ್ತೀನಿ. ಅಕ್ಕ, ಕರಿಮಣಿ ಸರ ತಗೊಂಡ್ರಾ? ವಾವ್, ಸೂಪರ್ ಆಗಿದೆ ಅಕ್ಕ.
ಸಾಹೇಬ್ರೆ, ಆ? ಏನದು? ಪ್ರಿಯಾ ಅವರೇ, ಅದು ಅದು ನಿಮ್ಮ ಅಕ್ಕಂಗೆ ನೆಕ್ಲೇಸು ಸೂಪರ್ ಆಗಿದೆ ಭಾವ. ನಿಮ್ ನಾದ್ನಿಗೆ ಗಿಫ್ಟ್ ಕೊಡಕ್ ತಂದ್ರಾ? ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಪ್ರಿಯಾ ಅವರೇ, ಅದು ಅದು ನಿಮಗ್ ತಂದಿದ್ದಲ್ಲ, ನಿಮ್ ಅಕ್ಕಂಗೆ ಗಿಫ್ಟ್ ಮಾಡೋಣ ಅಂತ ತಗೊಂಡಿದ್ದು. ಅಷ್ಟೇ ಬಿಡಿ, ನಿಮ್ ಹೆಂಡತಿಗೆ ಕೊಡಿಸ್ತೀರಾ, ನಂಗೆ ಯಾಕೆ ಕೊಡಿಸ್ತೀರಾ? ಮನೇಲಿ ನಾದ್ನಿ ಅಂತ ಒಬ್ಳಿರ್ತಾಳೆ, ಅವಳಿಗೂ ಸಣ್ಣ ಪುಟ್ಟ ಆಸೆ ಇರುತ್ತೆ, ಅವಳಿಗೂ ನೆಕ್ಲೆಸ್ ಕೊಡಿಸ್ಬೇಕು ಅಂತ ಯಾಕನ್ಸುತ್ತೆ? ಪ್ರಿಯಾ ಅವರೇ, ಹಾಗನ್ಬೇಡ್ರಿ. ವೆರಿ ಸಾರಿ, ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಲಿಲ್ಲ. ನಡೀರಿ, ಈಗಲೇ ನಿಮಗೆ ನೆಕ್ಲೆಸ್ ಕೊಡಿಸ್ತೀನಿ. ಕೇಳಿ ಕೇಳಿ ಕೊಡಿಸ್ಕೊಳ್ಳೋದು ಅಂದ್ರೆ ಇದೆ. ಏನೂ ಬೇಕಾಗಿಲ್ಲ ಬಿಡಿ. ಹಾಗನ್ಬೇಡ್ರಿ ಪ್ರಿಯಾ ಅವರೇ, ಐ ಆಮ್ ವೆರಿ ಸಾರಿ. ಓಕೆ, ಬೇಕು ಅಂದ್ರೆ ಈಗಲೇ ಹೋಗಿ ನಿಮಗೆ ಹಿಡಿಸಿದ ಒಡವೆ ತಗೊಳ್ಳೋಣ, ನಡೀರಿ. ತಮಾಷೆ ಮಾಡ್ತಿದ್ದೆ ಸಾಹೇಬ್ರೆ. ನೀವ್ ತೋರ್ಸೋ ಪ್ರೀತಿ ಮುಂದೆ ಈ ಒಡವೆ ಎಲ್ಲ ಏನೂ ಅಲ್ಲ ಬಿಡಿ. ನಾನ್ ಮಾಡ್ತಿರೋ ಪ್ರತಿ ಪ್ಲಾನು ಫೇಲ್ ಆಗ್ತಾನೆ ಇದೆ. ನಮ್ಮಮ್ಮ ನನ್ನ ಬೈತಾನೆ ಇದ್ದಾಳೆ. ನಾಳೆ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಿ 16ನೇ ದಿನದ ಶಾಸ್ತ್ರ ನಡೀದಿರೋ ಥರ ಮಾಡಬೇಕು. ಅಕ್ಕ, ನೀನ್ ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಪ್ರಿಯಾ, ಅಕ್ಕಂಗೇನಾಯ್ತು? ಹೋಗುವಾಗ ಚೆನ್ನಾಗೇ ಇದ್ಲಲ್ಲ, ವಾಪಸ್ ಬರೋದ್ರಲ್ಲಿ ಡಲ್ ಆಗ್ಬಿಟ್ಟಿದ್ದಾಳೆ. ಏನಾಯ್ತು ಅಂತ ಕೇಳಿದ್ರು ಹೇಳ್ತಿಲ್ವಲ್ಲ, ಏನಾಗಿರ್ಬೋದು? ಪ್ರಿಯಾ ಅದಿರ್ಲಿ, ಅತ್ತೆ ಎಲ್ಲಿದ್ದಾರೆ? ಅತ್ತೇನಾ? ಯಾರೋ ನೆಂಟನ್ ಕರಿಯಕ್ಕೆ ಆಚೆ ಹೋಗಿದ್ದಾರೆ. ಡ್ರೈವರ್, ಏನಾಯ್ತು? ಡ್ರೈವರ್, ನಿನ್ನೆ ಕೇಳ್ತಿರೋದು, ಏನಾಯ್ತು? ಮೇಡಮ್, ಬ್ರೇಕ್ ಬೀಳ್ತಾ ಇಲ್ಲ ಮೇಡಮ್. ಹುಷಾರು. ಅಯ್ಯೋ, ಯಾರೋ ಮಕ್ಕಳು ಬರ್ತಿದ್ದಾರೆ. ಹೇ, ಮೇಡಮ್, ನಿಮ್ಗೇನೋ ಆಗಿಲ್ಲ ತಾನೆ? ಪುಟಿ, ಭಯ ಪಡ್ಬಿಡಮ್ಮ. ಏನಾಯ್ತು ಸರ್? ಏನಮ್ಮ, ಮಕ್ಕಳೇನು ನೋಡ್ಕೊಳಕ್ಕಾಗಲ್ವಾ? ನೋಡ್ಪುಟಿ, ರೋಡ್ ದಾಟುವಾಗ ನೋಡ್ಕೊಂಡು ಹುಷಾರಾಗಿ ದಾಟಬೇಕು. ರೋಡ್ ಮೇಲೆ ತುಂಬಾ ವೆಹಿಕಲ್ಸ್ ಬರ್ತಿರುತ್ತಲ್ವಾ? ಹುಷಾರು. ಅಮ್ಮ, ಅಮ್ಮ, ನಿಮ್ಗೇನು ಆಗಿಲ್ಲ ತಾನೆ? ಆರ್ ಯು ಓಕೆ?
ಅಮ್ಮ ಸ್ವಲ್ಪ ನೀರು ಕುಡೀರಿ. ಬೇಡಪ್ಪ. ಇಲ್ಲಮ್ಮ ಸ್ವಲ್ಪ ಕುಡೀರಿ. ಪರವಾಗಿಲ್ಲ ಅಮ್ಮ, ಸ್ವಲ್ಪ ಕುಡೀರಿ. ಕುಡೀರಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಸರಿಯಾದ ಸಮಯಕ್ಕೆ ಬಂದು ಮಕ್ಕಳನ್ನ ದೊಡ್ಡ ಅನಾಹುತದಿಂದ ಕಾಪಾಡಿದ್ಯಾ. ಇದ್ದಕ್ಕಿದ್ದ ಹಾಗೆ ನಮ್ ಕಾರ್ ಬ್ರೇಕ್ ಫೇಲ್ ಆಗ್ಬಿಡ್ತು. ಮಕ್ಕಳಿಗೆ ಏನಾಗ್ಬಿಡುತ್ತೋ ಅಂತ ತುಂಬಾ ಗಾಬರಿ ಆಗಿತ್ತು. ಒಂದೊಂದ್ಸಲ ನಮ್ಮ ಜೀವನಾನೇ ನಮ್ಮ ಕೈಗೆ ಸಿಗ್ದಿರೋ ಥರ ಕಂಟ್ರೋಲ್ ತಪ್ಪುತ್ತಮ್ಮ. ಕಾರ್ ಯಾವ ಲೆಕ್ಕ. ಚೆನ್ನಾಗಿ ಹೇಳ್ದೆ ಬಿಡಪ್ಪ. ಏನೇ ಆದ್ರೂ ಇವತ್ತು ನೀನಿಲ್ಲ ಅಂದಿದ್ರೆ ನಮ್ಮಿಂದ ದೊಡ್ಡ ಅನಾಹುತ ನಡೀತಿತ್ತು. ಆ ನೋವು ನನ್ನ ಜೀವನ ಪೂರ್ತಿ ಕಾಡ್ತಾ ಇರ್ತಿತ್ತು. ನಿನ್ನ ಸಹಾಯನ ಯಾವಾಗ್ಲೂ ನೆನ್ಪಿಟ್ಕೋತೀನಿ. ಇಷ್ಟಕ್ಕೆ ಅಷ್ಟು ದೊಡ್ಡ ಮಾತು ಯಾಕಮ್ಮ? ನಂಗೆ ಅವಕಾಶ ಸಿಕ್ಕಿದ್ರಿಂದಾನೇ ಆ ಮಕ್ಕಳನ್ನ ಕಾಪಾಡೋಕಾಯ್ತು. ಕಾಪಾಡೋದಿಕ್ಕೆ ಬೇಕಾಗಿರೋದು ಅವಕಾಶ ಅಲ್ಲಪ್ಪ, ಒಳ್ಳೆ ಮನ್ಸು, ಎದುರಿಸೋ ಧೈರ್ಯ. ಅದೆರಡೂ ನಿನಗಿದೆ. ದೇವರು ಆ ಎರಡೂ ನನ್ಗೆ ಕೊಟ್ಟು ನನ್ನಿಂದ ಅದೃಷ್ಟನ ಕಿತ್ಕೊಂಡ್ಬಿಟ್ಟ. ನಾನು ಆಸೆ ಪಟ್ಟಿದ್ದು ನಂಗೆ ಸಿಗ್ದಿರೋ ಥರ ಮಾಡ್ಬಿಟ್ಟ ಅಮ್ಮ. ನೀನು ಅಮ್ಮ ಅಮ್ಮ ಅಂತ ಇಷ್ಟು ಮುದ್ದ ಕರೀತಿದ್ರೆ ಆ ಕೂಗು ನನ್ನ ಮನ್ಸಿಗೆ ತಾಗಿ ನಿನ್ನನ್ನು ನನ್ನ ಮಗನ್ ಥರ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಸಣ್ಣ ಪರಿಚಯದಲ್ಲೇ ಯಾಕೋ ನೀನು ನನ್ನ ಮನ್ಸಿಗೆ ಹತ್ರ ಆಗ್ಬಿಟ್ಟಿದ್ಯಾ. ನನ್ನ ತಾಯಿ ಅಂತ ಭಾವಿಸಿ ನೀನೇನ್ ಕಳ್ಕೊಂಡಿದ್ಯಾ ಅಂತ ಹೇಳು. ನನ್ನ ಕೈಲಾದ್ರೆ ನಾನು ವಾಪಸ್ ಕೊಡಿಸ್ತೀನಿ. ಆ ಅವಕಾಶ ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ಸಹಾಯ ತಗೋತೀನಮ್ಮ. ನೀವು ಅಮ್ಮ ಆಗಿ ನಾನು ಅಂದ್ಕೊಂಡಿದ್ದು ನೆರವೇರಬೇಕು ಅಂತ ಆಸೆ ಪಡ್ತಿದ್ದೀರಾ. ಸದ್ಯಕ್ಕೆ ಆ ನಿಮ್ಮ ಆಸೆನೇ ನಾನು ಆಶೀರ್ವಾದ ಅಂತ ಅನ್ಕೋತೀನಿ. ನಾನು ಕಳ್ಕೊಂಡಿರೋದನ್ನು ಮತ್ತೆ ಪಡ್ಕೊಳಕ್ಕಾಗ್ದಿದ್ರೆ ನಿಮ್ಮನ್ನು ಕೇಳ್ತೀನಿ. ನಿನಗೆ ಯಾವಾಗ ಏನೇ ಅವಶ್ಯಕತೆ ಬಂದ್ರೂ ಸರಿ, ನನ್ನ ಮನೆ ಬಾಗ್ಲು ನಿನಗೋಸ್ಕರ ತೆರೆದೇ ಇರುತ್ತೆ. ನನ್ನ ಹೆಸರು ಶಕುಂತಲಾದೇವಿ, ಕೈಲಾಶ್ ಇಂಡಸ್ಟ್ರೀಸ್ ಚೇರ್ಮನ್. ನನ್ನ ಯಾವಾಗ ಬೇಕಾದ್ರೂ ಬಂದು ಮೀಟ್ ಮಾಡು. ನನ್ನ ನಂಬರ್ ತಗೊಳಪ್ಪ. ಹಾಂ. ಡ್ರೈವರ್, ಮೇಡಮ್. ನೀನ್ ಹೋಗಿ ಕಾರ್ ರಿಪೇರಿ ಮಾಡಿಸ್ಕೊಂಡ್ ಬಾ. ನಾನು ಕ್ಯಾಬಲ್ಲಿ ಹೋಗ್ತೀನಿ. ಆಯ್ತು ಮೇಡಮ್. ನಾನು ಡ್ರಾಪ್ ಮಾಡ್ತೀನಮ್ಮ. ಪರವಾಗಿಲ್ಲಪ್ಪ, ನಿನ್ಗೆ ಯಾಕೆ ತೊಂದ್ರೆ? ನಾನು ಕ್ಯಾಬಲ್ಲೇ ಹೋಗ್ತೀನಿ ಬಿಡು. ಸರಿ ಅಮ್ಮ. ಹುಷಾರು. ಆಯ್ತಪ್ಪ. ಹಾ ಸರಿ, ನಾನು ಮೇಲ್ ಮಾಡ್ತೀನಿ. ಅಮ್ಮ ಕ್ಯಾಬಲ್ಲಿ ಯಾಕೆ ಬರ್ತಿದ್ದಾರೆ? ಕಾರ್ ಏನಾಯ್ತು? ಅಮ್ಮ ಕ್ಯಾಬಲ್ಲಿ ಬಂದಿದ್ಯಲ್ಲ. ರಾಧಿಕಾ, ನೀರ್ ತಗೊಂಡ್ ಬಾ. ತರ್ತಿದ್ದೀನಿ ರೀ.
ಅತ್ತೆ, ಹೇಳಮ್ಮ, ಏನಾಯ್ತು? 16 ದಿನದ ಶಾಸ್ತ್ರಕ್ಕೆ ಅಂತ ನಮ್ ನೆಂಟ್ರನ್ನ ಕರೆಯೋಣ ಅಂತ ಹೋಗಿದ್ದೆ ಕಂದ. ಬರೋ ದಾರಿಲಿ ಕಾರ್ ಬ್ರೇಕ್ ಫೇಲ್ ಆಗಿ ದೊಡ್ಡ ಅನಾಹುತ ಆಗ್ತಿತ್ತು.